ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಣ್ಣವರ ಒಂದು ಐತಿಹಾಸಿಕ ಚಿತ್ರ ಬಿಡುಗಡೆಯಾದಂಥ ದಿನ. ಯಾವುದು ಆ ಚಿತ್ರ? ಆ ಚಿತ್ರದಿಂದ ಏನೇನು ಘಟನೆಗಳಾಯಿತು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇದು KCN ಗೌಡರು ಮತ್ತು ಸೋದರರು ಅವರ ಅಮೂಲ್ಯವಾದ ಕಾಣಿಕೆ. ರಾಜ್ಕಮಲ್ ಆರ್ಟ್ಸ್ ನಿರ್ಮಾಣದ 174ನೇ ಅಣ್ಣವರ ಚಿತ್ರ ಇದು. 1979 ಮೇ 17ರಂದು ಬಿಡುಗಡೆಯಾದಂಥ ಸೂಪರ್ ಹಿಟ್ ಚಿತ್ರ. ಈ ಚಿತ್ರದ ಹಾಡುಗಳು ಇವತ್ತಿಗೂ ಸಹ ಜನರ ಮನಸ್ಸಲ್ಲಿ ಹಾಗೆ ಕುಳಿತಿದೆ. ಚಿತ್ರ ಅಣ್ಣವರ ಅಪ್ಪಟ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ತರುತ್ತೆ. ಯಾಕಂದ್ರೆ ಅದರಲ್ಲಿ ಅಣ್ಣವ್ರ ಕೊನೆಯಲ್ಲಿ ತೀರೋಗ್ತಾರೆ. ಅದರಿಂದ ಕೆಲವರಿಗೆ ಒಂದಿಷ್ಟು ಜನಕ್ಕೆ ಬೇಸರ ಆಗುತ್ತೆ. ಆದರೆ ಚಿತ್ರ ಮಾತ್ರ ಆಗಿನ ಕಾಲಕ್ಕೆ ಭರ್ಜರಿ ಓಪನಿಂಗ್ ತಗೊಂಡಿರುತ್ತೆ. ಇದೆಲ್ಲಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ, ಈ ಚಿತ್ರ ಅಣ್ಣವರ ಪ್ರಥಮ ಸಿನಿಮಾ ಸ್ಕೋಪ್ನ ಚಿತ್ರ. ಅಲ್ಲಿವರೆಗೂ 35mm ಸಿನಿಮಾದಲ್ಲಿ ನೋಡ್ತಿದ್ದಂತ ಅಣ್ಣವರ ಅಭಿಮಾನಿಗಳಿಗೆ ಈ ಚಿತ್ರ ಫುಲ್ ಸ್ಕ್ರೀನ್ ಅಲ್ಲಿ ಅಣ್ಣವ್ರನ್ನ ನೋಡುವಂತ ಒಂದು ಭಾಗ್ಯ ಸಿಕ್ತು. ಯಾವುದು ಆ ಚಿತ್ರ? ಅದೇ ರಾಜ್ಕಮಲ್ ಆರ್ಟ್ಸ್ ಅವರ ವಿಜಯ್ ದಕ್ಷ ನಿರ್ದೇಶನದಲ್ಲಿ ಬಂದಂತ ಸೂಪರ್ ಹಿಟ್ ಚಿತ್ರ ಹುಲಿಯ ಹಾಲಿನ ಮೇವು. ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ರೀತಿಯ ಅಪರೂಪದ ಚಿತ್ರ. ಕೊಡಗಿನ ಒಂದು ರಾಜ್ಯ ಸಂಸ್ಥಾನ, ಕೊಡಗಿನ ಒಂದು ರಾಜರ ಮತ್ತು ಅಲ್ಲಿದ್ದಂಥ ಒಬ್ಬ ಸೈನಿಕ ಮತ್ತು ಒಬ್ಬ ಬಡಪಾಯ ನಡುವೆ ನಡೆಯುವಂಥ ಒಂದು ಅದ್ಭುತವಾದಂಥ ಒಂದು ಪ್ರೇಮಕಾಯವಾದ ಚಿತ್ರ. ಈ ಚಿತ್ರದ ಒಂದೊಂದು ಹಾಡುಗಳು ಮುತ್ತಿನಂತಿದೆ. ಚಿನ್ನದ ಮಲ್ಲಿಗೆ ಹೂವೆ ಬೆಳದಿಂಗಳಾಗಿ ಬಾ, ಅದ್ಭುತ ಹಾಡುಗಳು GK ವೆಂಕಟೇಶ್ ಅವರು ನಮಗೆ ನೀಡಿದ್ದಾರೆ. ಇವತ್ತಿಗೂ ಸಹ ಚಿನ್ನದ ಮಲ್ಲಿಗೆ ಮತ್ತೆ ಬೆಳದಿಂಗಳಾಗಿ ಬಾ ಈ ಹಾಡುಗಳು ಒಂಥರ ಕೇಳ್ತಾ ಇದ್ರೆ ಏನೋ ಮೈ ಮನ ಮರ್ತು ಬಿಡ್ತೀವಿ ನಾವು. ಅಂತ ಅದ್ಭುತ ಹಾಡುಗಳು ಈ ಚಿತ್ರದಲ್ಲಿ. ಬನ್ನಿ, ಈ ಚಿತ್ರನ ಆಗ ಮೊದಲ ದಿನ ನೋಡಿದಂತ ನಮ್ಮ ಹಿರಿಯ ಅಭಿಮಾನಿ KB ರಾಜು ಅವ್ರ ಜೊತೆ ಫೋನಲ್ಲಿ ಮಾತಾಡೋಣ. ಅವರು ಏನ್ ಹೇಳ್ತಾರೆ ಕೇಳೋಣ. ಅವರ ಅನುಭವಗಳು, ಆ ಚಿತ್ರದ ಬಿಡುಗಡೆಯಾದ ಸಂದರ್ಭದಲ್ಲಿ ಅಭಿಮಾನಿಗಳ ಸಂಭ್ರಮ ಹೇಗಿತ್ತು, ಎಷ್ಟು ದಿನ ಓಡಿತ್ತು ಚಿತ್ರ, ಮತ್ತೆ ಆ ಚಿತ್ರಗಳನ್ನ ನಡೆಯುವ ಸಮಯದಲ್ಲಿ ಏನೇನು ಆಗಿತ್ತು, ಅದ್ರ ಬಗ್ಗೆ ನಾವು KB ರಾಜು ಅವರಿಂದ ಕೇಳ್ಕೊಳ್ಳೋಣ. ಬನ್ನಿ, ಅವರು ಫೋನ್. ರಘು ಅವರೇ, ಹೇಗಿದ್ದೀರಾ ರಾಜಣ್ಣ ಅವರೇ? ಹಾ, ಚೆನ್ನಾಗಿದ್ದೀವಿ. ಬಹಳ ದಿನ ಆಗೋಯ್ತು ನಿಮ್ಮನ್ನ ಯೂಟ್ಯೂಬ್ ಅಲ್ಲಿ ಇದು ಮಾಡಿದೆ. ಇಲ್ಲ, ಅದೇ ಸ್ವಲ್ಪ ಎಲ್ಲ ಕೆಲಸಗಳು ಕಾರ್ಯ ಇರುತ್ತಲ್ಲ, ನೀವು ಬಿಸಿ ಇದ್ರಿ. ನೋಡ್ತಿದ್ದೆ ನಿಮ್ಮ ಎಲ್ಲ ವಿಡಿಯೋಗಳು. ರಾಜಣ್ಣ ಅವರೇ, ಸ್ವಲ್ಪ ಮನೆ ಕಡೆ ಕೆಲಸಗಳಿತ್ತು. ಸರಿ, ಹೇಳಿ, ಈಗ ವಿಷಯ ಹೇಳಿ. ಇವತ್ತಿಗೆ ಅಣ್ಣವರ ಸೂಪರ್ ಹಿಟ್ ಚಿತ್ರ ಹುಲಿಯ ಹಾಲಿನ ಮೇವು ಬಿಡುಗಡೆಯಾಗಿ 47 ವರ್ಷಗಳು ತುಂಬುತ್ತೆ. 1979ನೇ ಇಸ್ವಿಯಲ್ಲಿ ಬಂದಂತ ಚಿತ್ರ. 17/5/1979. ಹೌದು. ಈ ಚಿತ್ರನ ನೀವು ಅವಾಗ ಎಲ್ಲಿ ನೋಡಿದ್ರಿ, ಮತ್ತೆ ಆ ಚಿತ್ರ ಬಿಡುಗಡೆ ಆದ ಆ ಅಭಿಮಾನಿಗಳ ಸಂಭ್ರಮ ಹೇಗಿತ್ತು, ಇದ್ರ ಬಗ್ಗೆ, ಮತ್ತೆ ಆ ಚಿತ್ರದಲ್ಲಿ ನಡೆದಂತ ಏನಾದ್ರು ವಿಶೇಷವಾದ ಘಟನೆಗಳು ನಿಮ್ಗೆ ಏನಾರ ನೆನಪಿದೆಯಾ ಅಂತ? ವಿಶೇಷ ಅಂದ್ರೆ ನಾವು ಅವಾಗ ಏನಂದ್ರೆ ನನಗೆ ಒಂದು 18-19 ವರ್ಷ. ಓಕೆ. ಇದು 77 ಎಂಡಿಂಗ್ ಅಲ್ಲಿ ಏನೋ ಶೂಟಿಂಗ್ ಪ್ರಾರಂಭ ಆಗಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಓದಿದ್ವಿ. ದೊಡ್ಡ ಚಿತ್ರ ಅಲ್ವಾ, ಸ್ವಲ್ಪ ಬಡ್ಜೆಟ್, ಯಾಕೆಂದ್ರೆ ಪರ್ಮಿಷನ್ ತಗೊಬೇಕು. ಮೈಸೂರು ಅರಮನೆ, ಜೈಪುರ ಅರಮನೆ, ಆಮೇಲೆ ಕಾಕನಕೋಟೆ ಕಾಡು, ಇದು ಆನೆಗಳದೆಲ್ಲ ಅದರಲ್ಲಿ ದೃಶ್ಯಗಳು ಜಾಸ್ತಿ ಇದೆ. ಆನೆ ಬಳಕೆ, ಪ್ರಾಣಿಗಳದು ಇದೆಲ್ಲ ಅವಾಗ ಒಂಟೆ ಇದೆಲ್ಲ ಅದರಲ್ಲಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಹಂಗಾಗಿ ಆ ಪರ್ಮಿಷನ್ಗಳು ಸಿಗೋವರೆಗೂ ಸ್ವಲ್ಪ ಮುಂದಕ್ಕೆ ತಳ್ಳಿ ಆಮೇಲೆ ದೊಡ್ಡ ಕಲಾವಿದರ ಬಳಗ ಇರುವಂತ ಚಿತ್ರ ಇದು. ಹೌದು. ಯಾಕೆಂದ್ರೆ ಬಹುತೇಕ ಎಲ್ಲರೂ, ಸುಮಾರು ಜನ ನಟರುಗಳು ಎಲ್ಲಾರು ಇದ್ದಾರೆ ಅದರಲ್ಲಿ. ಆಮೇಲೆ 2 ಹೀರೋಯಿನ್ಗಳು, ಜಯಚಿತ್ರ ಅವರು, ಜಯಪ್ರದಾ ಅವರು, ಸಾಮಾನ್ಯ ಅಲ್ಲ, ಬಾಲಕೃಷ್ಣ ಇಂದ ಹಿಡಿದು MP ಶಂಕರ್, ಈ ತರ ಎಲ್ಲಾರು ಅಷ್ಟೊಂದು 106 ಜನ ಕಲಾವಿದರು. ಆದ್ರಿಂದ ಸ್ವಲ್ಪ ಅದು ಟೈಮ್ ತಗೊಳ್ತು. ಅದರಲ್ಲಿ ಒಂದು ಇನ್ನು ಅಷ್ಟೊಂದು 79ವರೆಗೂ ತಡ ಆಗೋದಕ್ಕೆ ಕಾರಣ ಏನಾಯ್ತು ಅಂದ್ರೆ
ಅಲ್ಲಿ ಆನೆಗಳ ದೃಶ್ಯ ಬರುತ್ತೆ, ಅವಾಗ ಬೆಂಕಿ ಹಚ್ಚಬೇಕು. ಹಾ ಇದು ಬರ್ತಾ ಇರುತ್ತೆ, ಅವ್ರು ಆ ಕಡೆಯಿಂದ ಬರ್ತಾರೆ, ಈ ಕಡೆ ಇವರು ಅದನ್ನ ತಡೆಯೋದಕ್ಕೆ ಹಾ ಮಾಡೋ ದೃಶ್ಯದ ಮಾಡುವಾಗ ಅನಾಹುತ ಆಯ್ತು. ಹಾ ಹಾ ಅದಾವಾಗ ದೊಡ್ಡ ಒಂದು ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಹಬ್ಬಿಸ್ಬಿಟ್ರು. ಕಾಡು ಸುಟ್ಟೋಯ್ತು, ಆನೆ ಸುಟ್ಟೋಯ್ತು ಅಂತ, ಅದ್ರೊಳಗೆ ಇನ್ನೂ ಏನೇನೋ ಸುಟ್ಟೋಗ್ಬಿಡ್ತು ಅಂತೇಳಿ ಎಲ್ಲಾ ಪತ್ರಿಕೆಗಳು ಬರ್ದಿದ್ರು ಅವಾಗ. ಸುಳ್ಳು ಸುದ್ದಿ. ಹೌದೌದು, ಸುಳ್ಳು ಸುದ್ದಿ ಅಂದ್ರೆ ಇವ್ರನ್ನ ಏನ್ ಇಷ್ಟೊಂದು ಬಡ್ಜೆಟ್ ಹಾಕಿ ಮಾಡ್ತಾವ್ರಲ್ಲ ಸಿನಿಮಾ, ಅದು ಪ್ರಥಮ ಸಿನಿಮಾ ಸ್ಕೋಪ್ ಅಣ್ಣವ್ರಿಗಿದು. ಬಹುತಾರಾಗಣ ಅದ್ರಲ್ಲಿ ಹೊಟ್ಟೆವ್ರಿ ಏನ್ ಪ್ರತಿಯೊಬ್ರು ಇದಾರಲ್ಲಪ್ಪ, ಇಷ್ಟೊಂದ್ ಜನ ಸಹ ಕಲಾವಿದರುಗಳೇ ಸಾವಿರಾರು ಜನ. ಅದರಲ್ಲಿ ಇವು ದೊಡ್ಡ ದೊಡ್ಡ ನಟರುಗಳೇ ಎಲ್ಲಾ ಇದ್ದಿದ್ದು, ಯಾರು ಸಣ್ಣ ಕಲಾವಿದರು ಇಲ್ಲ ಅದರಲ್ಲಿ. ಇನ್ಕ್ಲೂಡಿಂಗ್ ಶ್ರೀನಿವಾಸ ಮೂರ್ತಿ ಅವರಿಂದಾನು ಎಲ್ಲಾದ್ರಲ್ಲೂ ಇದ್ದಾರೆ. ಅವ್ರು ಇದ್ದಾರೆ, MS ರಾಜಶೇಖರ್, ಪನ್ವಳ್ಳಿ, ಈ ತರ ಒಂದ್ ದಂಡೆ ಇರೋದ್ರಿಂದ ಅದು ಅಣ್ಣವ್ರಿಗೆ ಅದರಲ್ಲಿ ಏನು ಅಂದ್ರೆ ಪಾಪ ಅವರು ಚಂಗಮಣಿ ಪಾತ್ರ ಸ್ವಲ್ಪ ಚಿಕ್ಕದೆ. ಯಾಕಂದ್ರೆ ಅವರು ಒಂದು ದನ ಕಾಯೋ ಹುಡುಗ, ಬಹಳ ಧೈರ್ಯವಂತ. ಆ ಹುಲಿಯಾಲಿನ್ ಮೇವು ಅನ್ನೋ ಇದೆ ನಮ್ಮ ಇವರು ಭಾರತೀಯ ಸುತರ ಕಾದಂಬರಿ ಆಧಾರಿತ ಚಿತ್ರ ಅದು. ನಮ್ಮ ವಿಜಯ್ ಅವರು ನಿರ್ದೇಶನ. ಆಮೇಲೆ ನಮ್ಮ GK ವೆಂಕಟೇಶ್ ಅವರ ಸುಮಧುರ ಸಂಗೀತ, ಹಿನ್ನೆಲೆ ಸಂಗೀತ ಅಂತೂ ಬಾಳಿ ಅದ್ಭುತ ಬಿಡಿ. ಈಗಲೂ ಅದು ನಮ್ಮೊಂಥರ ರೋಮಾಂಚನ. ಚಿನ್ನದ ಮಲ್ಲಿಗೆ ಹೂವೆ ಅಂತ ಹಾಡಂತೂ ಈಗಲೂ ಜನರು ಪ್ರತಿಯೊಬ್ಬರು ಬಾಯಲ್ಲೂ ಇದೆ. ಅಲ್ಲ, ಹಾಡುಗಳು ಟೂನ್ ಹಾಕಿರೋದು ಹಾಡುಗಳು ಸೂಪರ್. ಆದ್ರೆ ಹಿನ್ನೆಲೆ ಸಂಗೀತ ಮಾಡ್ತಾರಲ್ಲ ಚಿತ್ರಕ್ಕೆ, ಅದಂತೂ ಭಯಂಕರ. ಯುದ್ಧದ್ದು ಸೀನ್ಗಳು ಬರುವಾಗ, ಆಮೇಲೆ ಆನೆಗಳು ಬರ್ಬೇಕಾದಾಗ ಅಷ್ಟಾನೆಗೂ ಇವರು ಸೆರೆ ಹಿಡಿಯಕ್ಕಾಗಲ್ಲ, ಇವರೇ ಒಂಥರ ಸೌಂಡ್ ಮಾಡ್ಬೇಕು ಅದನ್ನ, ಕೊರ್ಕರ್ ಅಂತ ಎಲ್ಲ ಸೌಂಡ್, ಆನೆದು ಒಂಟೆದು ಪ್ರತಿಯೊಂದ್ರದು. ಆದ್ರಿಂದ ಅವ್ರೇನ್ ಮಾಡಿದ್ರು ಅದನ್ನ, ಅವರು GK ವೆಂಕಟೇಶ್ವರ ಸೂಕ್ತ ಅದಕ್ಕೆ. ಆಮೇಲೆ ಚಿಟ್ಟಿ ಬಾಬು ಕ್ಯಾಮ್ರಾಮ್ಯಾನು. ಆಮೇಲೆ ಭಕ್ತವತ್ಸಲ ಅವರೇ ಮಾಮೂಲಿ ಇವರಿಗೆ ಅಣ್ಣವ್ರಿಗೆ ಸಂಕಲನಕಾರರು. ಅದರಲ್ಲಿ ಒಂದು ತಪ್ಪಾಗಿದ್ದೇನು ಅಂದ್ರೆ, ಟಿ ಉದಯಶಂಕರ್ ಅವರು ಚಿತ್ರಕಥೆ ಮಾಡಿದ್ರು, ಈ ಸ್ಟೋರಿ ಬುಕ್ ತಗೊಂಡು ಇನ್ನೊಬ್ಬರನ್ನ ಅದಕ್ಕೆ ಸ್ವಲ್ಪ ಹಳಬರ್ನ ಯಾರಾದ್ರೂ ಚಿತ್ರಕಥೆಗೆ ಅವ್ರ ಜೊತೆ ಕೊಡ್ಬೇಕಿತ್ತು. ಯಾಕಂದ್ರೆ ಐತಿಹಾಸಿಕ ಚಿತ್ರ ಮಾಡುವಾಗ ಇವ್ರಿಗೆ ಸಾಮಾಜಿಕ ಚಿತ್ರಗಳು 100 ಮಾಡ್ಬಿಟ್ಟು ಇವ್ರಿಗೆ ಅಭ್ಯಾಸ ಇದೆ, ಯಾರಿಗೆ ಉದಯಶಂಕರ್ಗೆ. ಆದ್ರೆ ಆ ತರದ್ದು ಒಂದು ಐತಿಹಾಸಿಕ ಚಾರಿತ್ರಿಕ ಸಿನಿಮಾ ಮಾಡುವಾಗ ಸ್ವಲ್ಪ ಚಿತ್ರಕಥೆನ ಅಣ್ಣವ್ರಿಗೆ ಬದಲಿ ಮಾಡ್ಬೇಕಾಯ್ತು. ಯಾಕೆಂದ್ರೆ ಅವ್ರನ್ನ ಕೇಳ್ಕೊಂಡು ಕಾದಂಬರಿಕಾರನ್ನ ಅಣ್ಣವ್ರನ್ನ ಈ ತರ ನೋಡಲ್ಲ ಜನ, ಸ್ವಲ್ಪ ಲಾಸ್ಟ್ ಅಲ್ಲಿ ಏನೋ ಅದರಿಂದನೂ ಬಂದ್ರು ಅನ್ನೋ ತರ. ಇಲ್ಲ, ಅವ್ರನ್ನ ಅಲ್ಲಿ ತೋರ್ಸೋದೇ ಬೇಡ, ಏನೋ ಒಂದು ಶುಭ ಇಡ್ಬೋದಾಗಿತ್ತು. ಇವ್ರೇನ್ ಮಾಡಿದ್ರು, ಕಾದಂಬರಿ ತರನೇ ಅವ್ರನ್ನ ಲಾಸ್ಟ್ ನಮ್ಮ ಅಭಿಮಾನಿಗಳಿಗೆ ಬೇಜಾರಾಗೋದು. ಬಹಳ ಬೇಜಾರು. ಯಾಕೆ ಗೊತ್ತಾ, ಅದ್ರಲ್ಲಿ ಬರೋದೇ ಇವರು ಸ್ವಲ್ಪ ಚಿತ್ರ ಆದ್ಮೇಲೆ MP ಶಂಕರ್ ಅವರೆಲ್ಲ ಬಂದ್ಮೇಲೆ, ಅದು ಆವಾಗ ಬರೋದು ಒಬ್ಬ ಬಡ ಯಾರೋ ದನ ಕಾಯೋ ಹುಡುಗನ್ ತರ ಅಣ್ಣವ್ರು ಬರ್ತಾರೆ. ಅಲ್ಲಿಂದ ಇವ್ರು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಊಟಿನಲ್ಲಿ ಒಳ್ಳೆ ಸೀನರಿನಲ್ಲಿ ಹಾಡುಗಳು ಮಾಡೋದು, ಅದೆಲ್ಲಾನು ಚೆನ್ನಾಗಿ ಬಂತು. ಆದ್ರೆ ಅಣ್ಣವ್ರನ್ನ ಹಂಗೂ ಹೈಲೈಟ್ ಮಾಡೋದಕ್ಕೋಸ್ಕರ ಕೆಸರಿಗದ್ದೆ ಓಟ ಅಂತೆ, ಅದು ಇದು ಎಲ್ಲಾ ಮಾಡಿದ್ರು. ಆಮೇಲೆ ಲಾಸ್ಟ್ ಅಲ್ಲಿ ನೋಡಿ, ಇವ್ರನ್ನ ಬಾಲಕೃಷ್ಣನ್ ಸಾಯ್ಬೇಕಾದ್ರೆ ಜೈಪುರ ಪ್ಯಾಲೇಸ್ ಮೇಲಿಂದ ಅವರೇ ಡೈ ಹೊಡೆದ್ಬಿಟ್ರಂತ. 9 ಅಡಿ ಏನೋ ಇದೆ, ಅದು ಪತ್ರಿಕೆಯಲ್ಲಿ ಇತ್ತು. ಅದು ನಮ್ಮ ಅಭಿಮಾನಿ ಮಿತ್ರಗಳೇ ಈಸ್ಕೊಂಡು ಅದನ್ನೆಲ್ಲ ಅವ್ರು ಇವತ್ತವರೆಗೂ ಕೊಡ್ಲಿಲ್ಲ. ಅದ್ರಲ್ಲಿ ಇದೆ. ಯಾಕಂದ್ರೆ ಅದು ಈ ಬೇಡ, ಡೂಪ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರು ಹಿಂಗ್ ಹೋಗ್ತಾ ಇರ್ತಾರೆ ನೋಡಿ, ಕ್ಯಾಮ್ರಾ ಒಂದೇ ಇದ್ರಲ್ಲಿ ಬರುತ್ತೆ. ಕ್ಯಾಮ್ರಾ ಒಂದೇ ಸರಿ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಯಾಕೆಂದ್ರೆ ದೂರ ಮಾಡಲ್ಲ, ಒಂದೇ ಕ್ಯಾಮ್ರಾದಲ್ಲೇ ಒಂದೇ ಶಾಟ್ ಅಲ್ಲಿ ತೋರಿಸ್ತಾನೆ. ಬಾಲಕೃಷ್ಣ ಅಲ್ಲಿ ಓಡ್ತಾ ಇರ್ತಾರೆ, ಅಲ್ಲಿಂದ ಅಣ್ಣವರು ಡೈ ಹೊಡಿತಾರೆ, ಅದು ಒಂದು ಇಟಿ ಹಿಡ್ಕೊಂಡು. ಅದನ್ನ ಯಾಕಂದ್ರೆ ಡೂಪ್ ಮಾಡಕ್ ಆಗ್ಲಿಲ್ಲ, ಬೇಡ ಅಂದ್ರಂತ ಅಣ್ಣವ್ರೆ. ಪರವಾಗಿಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಜಂಪ್ ಹೊಡೆದು ಮೇಲಿಂದ ಅದಕ್ಕೆ ಅಣ್ಣವ್ರಿಗೆ ಅವಾಗ ಹತ್ತತ್ರ 56 ಏನೋ ವರ್ಷ ಏನೋ ಆಗಿತ್ತೇನೋ. 77 ಶೂಟಿಂಗ್ ನಡೆದಾಗ 78 ಅದು. ಅವರು 48-49 ವರ್ಷ ಆಗಿತ್ತು ಅಣ್ಣವ್ರಿಗೆ. ಅಷ್ಟೇ, 47-8 ಅಷ್ಟೊಳಗಿದ್ರು. ಆ ಏಜ್ ಅಲ್ಲೂ ಅಣ್ಣವ್ರ ಮೇಲಿಂದ ಇದ್ರು. ಅವ್ರು ಅವಾಗೆಲ್ಲ ಇದೆಲ್ಲ ಮಾಡಿದ್ರಲ್ಲಪ್ಪ, ಅವ್ರು ಏನೇನೋ ಕಸರತ್ ಎಲ್ಲ ಮಾಡ್ತಿರೋರು. ಹಂಗಾಗಿ ಅವ್ರಿಗೇನು ಅದು ಅನಿಸ್ಲಿಲ್ಲ ಜಿಮ್ ಹೊಡಿಯೋದು ಅದೆಲ್ಲ. ಅದು ಇವಾಗ ಅವ್ರ ಮಕ್ಕಳು ಮಾಡ್ತಾರಲ್ಲ, ಶಿವಣ್ಣ ಇವರೆಲ್ಲ ಮಾಡಿದ್ರಲ್ಲ, ಎಲ್ಲಿಂದ ಬೇಕಾದ್ರೂ ಜಿಮ್ ಹೊಡಿಯೋ ತರ. ಇವ್ರು ಅವಾಗ್ಲೇ ಹಳ್ಳಿಲೆಲ್ಲ ಕುರಿ ಕಾಯುವಾಗೆಲ್ಲ ಓಡಿ ಮಾಡಿ ಅವ್ರ ಅಪ್ಪನಿಗೆಲ್ಲ ಆಟ ಆಡಿಸಿ ಅಟ್ಟಿಸ್ಕೊಂಡು ಹೋದಾಗ ಅದು ಇದು ಎಲ್ಲ ಮಾಡಿರೋ ಕಥಾನ ಇದ್ರಲ್ಲಿ ಇದೆ.
ಕಥಾನಾಯಕನ ಕಥೆಯಲ್ಲೆಲ್ಲ ಈಗ ಹೌದು. ಅಷ್ಟೆಲ್ಲ ಇದ್ದಿದ್ರಿಂದ ಅವರು ಸ್ವಲ್ಪ ಶಕ್ತಿಯಾಗಿದ್ರು, ಅದರಿಂದ ಮೇಲಿಂದ ದೈ ಹೊಡೆದ್ರು. ಅದು ಬಿಡಿ ನಮ್ಮ ಅಭಿಮಾನಿಗಳಿಗೆ ಸಿಲ್ಲೆಗೋಸ್ಕರ ಲಾಸ್ಟಲ್ಲಿ ಅವಾಗ್ಲೂ ಜನ ಬೇಜಾರಾಗ್ತಾರೆ ಅಂತಾನೆ ಅದನ್ನೊಂದು ಸೀನ್ ಮಾಡಿದ್ರು. ಯಾಕೆಂದ್ರೆ ಜಂಪ್ ಹೊಡೆದ್ ಬಂದು ಅವ್ರನ್ನ ಅವ್ರು ಅಲ್ಲಿಂದನೇ ಎಸಿಬಹುದಿತ್ತು, ಅವರು ಇದು ಇತ್ತು. ಆದ್ರೂ ಅದೆಲ್ಲ ಒಂದ್ ಸ್ವಲ್ಪ ನಮ್ಗೆ ಒಂದು ಇಂಪ್ರೆಸ್ ಆಗೋ ತರ ಮಾಡಿದ್ರು. ಎಲ್ಲ ಚೆನ್ನಾಗಿದೆ ಸಿನಿಮಾ ಮಾತ್ರ ಅದ್ದೂರಿ. ಕೇಸೇನವರು ಪಾಪ ಅದೊಂದು ದುರಂತ ಆದ್ಮೇಲೆ ಅವ್ರು ಭಾರಿ ವನವಾಸ ಪಟ್ರು. ಯಾಕೆಂದ್ರೆ ಜೈಪುರ ಪ್ಯಾಲೇಸ್ಗಳು ಇವೆಲ್ಲ ಅವಾಗ ಸಾಮಾನ್ಯವಾಗಿ ಸಿಕ್ತಿರ್ಲಿಲ್ಲ ಕನ್ನಡಿಗರಿಗೆ. ಅಂತದ್ರಲ್ಲೂ ಇವ್ರು ಹೋಗಿ ಜೈಪುರ್ ಪ್ಯಾಲೇಸ್ ಮಾಡಿದ್ದಾರೆ, ಆ ಜೈಪುರ ಊರನ್ ಮಾಡಿದ್ದಾರೆ, ಮೈಸೂರು ಈ ಕಡೆ ತಲಕಾವೇರಿ ಎಲ್ಲಾ ಕಡೆ ಶೂಟಿಂಗ್ ಮಾಡಿರೋದ್ರಿಂದ ಭಾರಿ ದುಡ್ಡು ಖರ್ಚು ಮಾಡಿದ್ರು. ಅದ್ ಬಿಡಿ. ಈಗ ಅಲ್ಲಿವರೆಗೂ ಅಂದ್ರೆ ನಿಮ್ಗೆ ಈ ಹುಲಿಯಾವಿನ ಬರಕ್ ಮೊದ್ಲೇವರೆಗೂ ಅಣ್ಣವರ ಎಲ್ಲಾ ಚಿತ್ರಗಳು 35mm ಚಿತ್ರ. ಹೌದು. ಇದು ಬಂದಾಗ ನಿಮ್ಗೆ ಸಿನಿಮಾಸ್ಕೋಪ್. ನಿಮ್ಗೆ ಅವಾಗ ಸಿನಿಮಾಸ್ಕೋಪ್ನ ಸಿನಿಮಾಸ್ಕೋಪ್ ಅಲ್ಲಿ ಅಣ್ಣವ್ರನ್ನ ನೀವು ಫಸ್ಟ್ ನೋಡಿದ ನಿಮ್ಗೆ ಏನ್ ಅನ್ಸ್ತು? ಯಾವ ತರ ಏನಪ್ಪ ಇದು ಅಣ್ಣವ್ರು ಹಿಂಗ್ ಕಾಣ್ತಾವ್ರ ಏನೋ ತರ? ನಮ್ಗೇನಂದ್ರೆ ಯಾವ್ದೋ ಇದು ಹಿಂದಿನಲ್ಲೆಲ್ಲ ನಾವು ಸಿನಿಮಾಸ್ಕೋಪ್ ಬರೀ ಅವ್ರದ್ದು ನೋಡ್ತಿದ್ವಿ. ಕನ್ನಡದಲ್ಲಿ ಅಷ್ಟೊತ್ತಿಗೆ ಯಾವ್ಯಾವ್ದೋ ಒಂದೊಂದ್ ಸ್ವಲ್ಪ ಬಂದಿದ್ವು. ಅಣ್ಣವರು ನಿಧಾನ ಆದ್ರೂ ಮಾಡಿದ್ರು. ನಮ್ಗೇನಂದ್ರೆ ಸೈನ್ಯ ಏನಪ್ಪಾ ಇಷ್ಟೇ ತೋರ್ಸೋರು ನಮ್ಮ ಬೆಂಕಿಪಟ್ಟಣ ತರ ಸಿನಿಮಾ ಅವಾಗ. ನಾವ್ ಅಷ್ಟಕ್ಕೆ ಖುಷಿ ಪಡ್ತಿದ್ವಿ ಅವ್ರನ್ನ. ಇದು ಫುಲ್ಲು ಇಡೀ ಸ್ಕ್ರೀನ್ ಪರದೆ ತುಂಬಾ ಬರೋರಲ್ಲ, ಆಮೇಲೆ ಸೈನಿಕರುಗಳು ಅದು ಇದು ಕಾಣೋದು ಏನೋ ಒಂಥರ ಹಬ್ಬ. ನಾವು ಪ್ರತಿಯೊಂದು ಸಿನಿಮಾನು ನವ್ರಂಗೆ. ನಮ್ಗೆ ಯಾಕಂದ್ರೆ ಮರಪಿಪಾಳ್ಯ ನಮ್ ಸಂಘ ಇರೋದ್ರಿಂದ ನಾವ್ ಅದಕ್ಕೆ ಹೋಗಿ ನಮ್ ದೊಡ್ಡವರು ಅಲ್ಲೇ ಮಾಡೋರು, ನಮ್ಗಿಂತ ಸೀನಿಯರ್ಗಳು ಇದ್ದವರು. ಅದೇ ರೂಢಿ ಆಗ್ಬಿಟ್ಟು ನಾವು ಮೇನ್ ಥಿಯೇಟರ್ ಫಸ್ಟ್ ಡೇ ಹೋಗಿರೋದೇ ಅಣ್ಣವ್ರ ಸಿನಿಮಾ. ನಾವು ಫಸ್ಟ್ ಡೇ ನೋಡಿರೋದೇ ಯಾವ್ದೋ 1-2. ಯಾಕೆಂದ್ರೆ ನವರಂಗಲ್ಲಿ ನಮ್ಮ ಏರಿಯಾದ ನಾವು ಮಿಂಚಿಸ್ಬೇಕು ಅನ್ನೋ ಒಂದು ಇದು. ಅವ್ರಿಗೆ ಹಾರ ಹಾಕ್ಬೇಕು, ಸ್ಟಾರ್ಗಳು ಮಾಡ್ಬೇಕು, ದೊಡ್ಡವ್ರು ಹೋದ್ರೆ ಅವ್ರ ಹಿಂದೆ ಹೋಗ್ಬೇಕು, ಆತರ. ಅವಾಗ ನಮ್ಗೆಲ್ಲ ಸಂಘ ಸಂಸ್ಥೆ ಇರ್ಲಿಲ್ಲ. ನಾವು ಓದ್ಬಿಟ್ಟು ಇನ್ನು SSLC ಆಗಿ 2 ವರ್ಷ ಆಗಿತ್ತು 79ಕ್ಕೆ ನಾನು. ಆವಾಗ ಸುಮ್ನೆ ಹಿಂಗೆ ನಾವು ಮಾಮೂಲಿ ಒಂದ್ ಟೀಮ್ ಮಾಡ್ಕೊಂಡಿದ್ವಲ್ಲ, ನಾವೆಲ್ಲ ಸಿನಿಮಾಗೆ ಹೋದವು. ಏನ್ ಅಬ್ರ ಅದು ಸಿನಿಮಾಸ್ಕೋಪು ಕುದುರೆ ಮೇಲೆ ಅದೆಲ್ಲ ಭಾರಿ ಅದ್ಭುರಿಯಾಗಿ ಮಾಡಿದ್ರು. ಅದೊಂದು ದುರಂತ ಆಯ್ತು ಪಾಪ. ಆನೆಗಳದು ಆ ಟೈಮಲ್ಲಿ ಸುಟ್ಟಿದ್ದೆಲ್ಲ ಅದು ಆಗ್ಬಾರ್ದಾಗಿತ್ತು. ಆಗಿದ್ರೆ ಸಿನಿಮಾ ಇನ್ನೂ ಒಂಥರ ಬೇಗ ನಮ್ಗೆ ನೋಡಕ್ ಸಿಗೋದು. ಆಮೇಲೆ ಇನ್ನು ರಾಜಣ್ಣವ್ರೆ, ಈ ಚಿತ್ರ ಬರಕ್ ಮೊದ್ಲೇ ಬಂದಂತ ತಾಯಿಗೆ ತಕ್ಕ ಮಗ ಚಿತ್ರದಿಂದ ಒಂದು 3 ಜನ ಆಕಸ್ಮಿಕವಾಗಿ ಟಿಕೆಟ್ ತಗೊಳ್ಳೋದ್ರಲ್ಲಿ ದುರ್ಮರಣ ಇದಾದ್ರು. ಇದಾದ ನಂತರ ಅಣ್ಣವರ ಎಲ್ಲಾ ಚಿತ್ರಗಳನ್ನ ರೇಸ್ ಕೋರ್ಸ್ ಅಲ್ಲಿ ಕೊಡಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗಿ ಈ ಚಿತ್ರನ ಮೊದಲ ದಿನದ ಎಲ್ಲ ಟಿಕೆಟ್ಗಳನ್ನ ರೇಸ್ ಕೋರ್ಸ್ ಅಲ್ಲಿ ಕೊಟ್ಟಿದ್ದು ಅಂತ ನಾನು ಪೇಪರ್ ಅಲ್ಲಿ ಓದಿದ್ದು. ಮತ್ತೆ ನನಗೂ ದೊಡ್ಡವರು ಹೇಳಿದ್ದು. ಇಲ್ಲ ತಾಯಿಗೆ ತಕ್ಕ ಮಗ ಸಂಜೆ ಅಲ್ಲಿ ಈ ತರ ತೀರೋಗ್ಬಿಟ್ರಲ್ಲ, ಇನ್ ಮುಂದೆ ಯಾವುದೇ ರಾಜ್ಕುಮಾರ್ ಚಿತ್ರ ಟಿಕೆಟ್ ಕೊಡ್ಬೇಕಾದ್ರೆ ಜನಗಳನ್ನ ರೇಸ್ ಕೋರ್ಸ್ ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ಟಿಕೆಟ್ ವಿತರಣೆ ಮಾಡಿ ಅಂತಾನೆ ಒಂದು ಪೇಪರ್ ಅಲ್ಲಿ ಅವಾಗ್ಲೇ ಸ್ಟೇಟ್ಮೆಂಟೇ ಬಂದ್ಬಿಡ್ತು ದೊಡ್ಡದಾಗಿದೆ. ಇದು ನೀವು ಕಂಡಂಗೆ ಇದು ಒಂದು ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದಾಖಲೆ. ಹೌದೌದು, ಯಾರಿಗೂ ಕೊಟ್ಟಿಲ್ಲ. ಯಾರಿಗೂ ಎಂತೆಂತವ್ರು ಇವತ್ತು ಕೋಟಿಗಟ್ಟಲೆ ಸಿನಿಮಾ 100 ಕೋಟಿ 200 ಕೋಟಿ ಮಾಡಿದವ್ರಿಗೂ ಆನ್ಲೈನ್ ಅಲ್ಲಿ ಮನೆಗೆ ಸಿಗ್ಬಿಡುತ್ತೆ ಟಿಕೆಟ್. ಆವತ್ತು ಅಣ್ಣವ್ರಿಗೆ ಫಸ್ಟ್ ಏನೇ ಒಂದು ಪ್ರಾರಂಭಗಳಿದ್ರು ಅಣ್ಣವ್ರೆ. ಯಾಕೆಂದ್ರೆ ಅವ್ರು ಆಕಸ್ಮಿಕ ತೀರೋಗಿದ್ದಿರ್ಬೋದು, ಆದ್ರೆ ಮುಂದಿನ ಇನ್ನೂ ಜನಾಂಗ ಜಾಸ್ತಿ ಇವ್ರಿಗೆ ಅಭಿಮಾನಿಗಳು ವೃದ್ಧಿ ಆಗ್ತಾರಲ್ಲ, ಅದರಿಂದ ಏನ್ ಮಾಡಿದ್ರು ಇನ್ನು ನೂಕುನುಗ್ಲಾಗಬಾರ್ದು. ಯಾಕೆಂದ್ರೆ ಅವಾಗ ಒಂಥರ ಸಂದಿಗಳೊಳಗೆ ಟಿಕೆಟ್ ಕೊಡ್ತಿದ್ದು, ಉಸಿರಾಡಕ್ಕೆ ತೊಂದರೆ ಆಗೋದು ನಾವು ನೋಡಿದ್ವಿ, ಅನುಭವಿಸಿದ್ವಿ. ಅಯ್ಯೋ ಉಸಿರೇ ಈ ತರ ಬೇಸಿಗೆ ಕಾಲಗಳು ಅದು ಇದು ಬಂದ್ ಮಳೆಗಾಲ ಬಂದ್ಬಿಟ್ಟಾಗ ನೆನ್ಕೊಂಡು ಉಸಿರಾಡಕ್ ಆಗ್ತಿಲ್ಲ, ಒಂದ್ ರೊಟ್ಟಿ ಇಟ್ಕೊಂಡು ಹಿಂಗ್ ಗಾಳಿ ಹೊಡ್ಕೊಂಡೆಲ್ಲ ಸಂದಿ ಒಳಗ್ ನಿಂತ್ಬೇಕು. ಯಾಕಂದ್ರೆ ನಮ್ ಗಾಂಧಿ ಕ್ಲಾಸೇ ಅವಾಗ. ಯಾಕೆಂದ್ರೆ ದುಡ್ಡುಗಳು ಕಡಿಮೆ ನಮ್ ಕೈಯಲ್ಲಿ ಸಿಗೋದು. ಅದನ್ನು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಲ್ಲ. ಅವನ ಹತ್ರ ಪೈಸಾ ಇಲ್ಲ ಅಂದ್ರೆ ನಾವ್ ಹಾಕ್ಬೇಕು, ನಮ್ಮ ಹತ್ರ ಇಲ್ಲ ಅಂದ್ರೆ ಅವ್ನ ಹಾಕ್ಬೇಕು. ಹಿಂಗೆ ಎಲ್ಲಾರ ನಿನ್ನ ಹತ್ರ ಎಷ್ಟಿದೆ ಹಿಂಗಾಗಿ ಅದೊಂದನ್ನ ಅವಾಗಿಂದ ರೇಸ್ ಕೋರ್ಸಲ್ಲಿ ಕೊಡಿ ಅಂತ ಮಾಡಿದ್ರು. ಅದನ್ನ ಅದು ಒಂದ್ ಸಿನಿಮಾಗ 2 ಸಿನಿಮಾಗ ಊರ್ಜಿತ ಆಯ್ತು. ಆಮೇಲೆ ಮತ್ತೆ ಥಿಯೇಟರ್ಗಳಲ್ಲೇ ನಿಧಾನವಾಗಿ ಮೊದಲೇ ಕೊಟ್ಬಿಡಿ, ಏನಂದ್ರೆ ಅನೌನ್ಸ್ ಮಾಡಿ ಇಂಥ ದಿವಸ ಕೊಡ್ತೀವಿ ಅಂತ ಬೋರ್ಡ್ ಹಾಕಿ. ಇವ್ರದ್ದು ದುರಂತ ಮಾಡಿದ್ದೆ ಇವ್ರುಗಳು. ಯಾಕೆ ಗೊತ್ತಾ, ಏನು ಹೇಳ್ತಿರ್ಲಿಲ್ಲ ಅನ್ನೋರ್ ಇದಕ್ಕೆ. ಯಾಕಂದ್ರೆ ಬ್ಲಾಕ್ ಟಿಕೆಟ್ಗಳು ಜಾಸ್ತಿ ಓಡೋದಲ್ಲ ಇವ್ರಿಗೆ, ಗೊತ್ತಿಲ್ದಂಗೆ ಕೊಟ್ಬಿಡೋದು, ಸೋಲ್ಡ್ ಔಟ್ ಅಂತ ಹಾಕ್ಬಿಡೋದು. ಜನ ಇನ್ನೇನ್ ಮಾಡ್ತಾರೆ, ನೂಕುನುಗ್ಗಳು ಜಾಸ್ತಿ ಆಗೋದು. ಇದೆಲ್ಲ ಥಿಯೇಟರ್ಗಳಲ್ಲಿ ನಡೆಯೋದು. ಅದರಿಂದ ಏನ್ ಮಾಡಿದ್ರು, ಅವ್ರು ಅಲ್ಲಿ ಕೊಟ್ಬಿಡಿ ಅನ್ನೋ ತರ ಮಾಡಿದ್ರು. ಅದು ಮಾಡಿದ್ರು ಬಿಡಿ. ಇವರಿಂದಾನೇ ಅಲ್ಲೂ ರೇಸ್ ಕೋರ್ಸಲ್ಲಿ ಕೊಡಂಗಾಗಿದ್ದು ಎಲ್ಲಾನು
ಪ್ರಥಮಗಳು ಅಣ್ಣವ್ರದೇ. ಅಣ್ಣವ್ರದೇ ಪ್ರಥಮಗಳು. ಹೌದೌದು. ಈ ಚಿತ್ರ 100 ದಿನಗಳು ದಾಟ್ತು. ಹೌದು, ಸಾರಲ್ಲಿ 100 ದಿನ ಹೋಯ್ತು. ಮೈಸೂರಲ್ಲಿ ಹೋಗಿದೆ, ರಂಜಿತ್ ಅಲ್ಲೇನ ಅಲ್ಲೂ 100 ದಿವಸ ಹೋಗಿದೆ. 100 ದಿವಸ ಯಾಕೆ ಅಂದ್ರೆ ಇನ್ನೂ ಓಡ್ಬೇಕಾಗಿತ್ತು. ಇವ್ರು ಅದೇ ಹೇಳಿದ್ವಲ್ಲ, ಅಣ್ಣವ್ರಿಗೆ ಸ್ವಲ್ಪ ಅದರಲ್ಲಿ ಕಡಿಮೆ ಇದೆ ಅವ್ರಿಗೆ. ನಮಗೆ ಅಭಿಮಾನಿಗಳಿಗೆ ಅನ್ಸೋಷ್ಟಿಲ್ಲ ಅವರು. ಹಾಡುಗಳು ಬಿಟ್ರೆ ಆಮೇಲೆ ಅದೊಂದೇ ಚಿನ್ನದ ಮಲ್ಲಿಗೆ ಹೂವು ಬಿಟ್ರೆ ಇನ್ನೊಂದು ಸೋಲ ಕೊಟ್ರು, ಅದೇ ಬೆಳದಿಂಗಳಾಗಿ ಅದು ಬಿಟ್ರೆ ಆಸೆ ಹೇಳುವ ಆಸೆ. ಅವರಿಬ್ರು ಜಾನಕಿ ಸುಶೀಲ್ ಅವ್ರ ಜೊತೆಲಿ ಇವರು ಆವಾಗ ಒಂದೊಂದ್ ಸ್ವಲ್ಪ ಹಾಡೋದು. ಹಂಗಾಗಿ ಆಮೇಲೆ ರಾಜಾದಿರಾಜ ಅದರಲ್ಲಿ ಅದು ಬಂದು ನಮ್ಮ ರಾಮನಗರದಲ್ಲಿ ಸೆಟ್ ಹಾಕಿದ್ದು. ರಾಮನಗರ ಇದೆಯಲ್ಲ ಇವತ್ತು ನಮ್ದೇನ್ ಸೋಲೆ ಮಾಡಿದ್ರು ಸಿನಿಮಾ, ಅಲ್ಲಿ ರಾಮನಗರದಲ್ಲಿ ಸೆಟ್ ಹಾಕಿದ್ದು. ಎಲ್ಲಾ ಮಜ್ಗೆದು ಒಂದು ಬರೀ ಕುಡಿಯೋದೆಲ್ಲ ಎಂಡ ಸೀನ್. ಅದು 3 ದಿನ ಶೂಟಿಂಗ್ ಅದು. ಆವಾಗ ಅಭಿಮಾನಿಗಳು ಇಲ್ಲಿಂದ ಹೋಗಿದ್ರು ನಮ್ಮವರು, ನಾವು ಹೋಗಕ್ ಆಗ್ಲಿಲ್ಲ. ನಮ್ಗೇನು ಅಂದ್ರೆ ಇಲ್ಲಿ ಮನೆಗಳದು ಭಯ, ಕಾಲೇಜ್ಗೆ ಹೋಗಲ್ಲ ಹೋಗಲ್ಲ, ಅಲ್ಲಿ ಹೋದ್ರೆ ಬರಕ್ಕಾಗಲ್ಲ. ರಾಮನಗರ ನಮ್ಗೆ ಯಾವಾಗ ಈಗ ಬಿಡಿ 1 ಗಂಟೆಯಲ್ಲಿ ಹೋಗ್ಬಿಡ್ತೀವಿ ರಾಮನಗರಕ್ಕೆ. ಆವಾಗ ರಾಮನಗರಕ್ಕೆ ಅಂದ್ರೆ ಅರ್ಧ ದಿನ ಟೈಮ್ ಬೇಕು. ಆವಾಗ ಅಲ್ಲಿ ಒಳಗಡೆ ಸೆಟ್ ಹಾಕಿದ್ರು ಅದನ್ನ. ಅದು 3 ದಿನ ಶೂಟಿಂಗ್ ನಡೀತು. ಲಾಸ್ಟ್ ಅಲ್ಲಿ ಹೋದ ಅಭಿಮಾನಿಗಳಿಗೆಲ್ಲಾ ಕೊಡ್ಸಿದ್ರು ಅಣ್ಣವ್ರು. ಇದೇನಪ್ಪಾ ನೀರ ಎಂಡ ಕೊಡ್ತಾವ್ರಿ ಅಂದ್ರೆ ಎಲ್ಲ ರೀ ಮಜ್ಜಿಗೆ ಕುಡೀರಿ ಅಂದ್ರೆ ಎಲ್ಲಾರು ಕುಡೀರಿ ಮಜ್ಜಿಗೆ, ಅದು ನಾವು ಶೂಟಿಂಗ್ಗೋಸ್ಕರ ತಯಾರು ಮಾಡಿದ್ವು ಅಂತ ಹೇಳಿ ಪಾಪ. ಆವಾಗ MS ರಾಜಶೇಖರ್ ಇವರು, ನಮ್ಮ ಹೊನ್ನವಳ್ಳಿ ಬಾಲಕೃಷ್ಣ ಅವರು, ವಜ್ರಮುನಿ ಇವರೆಲ್ಲ ಎಲ್ಲ ಅಲ್ಲಲ್ಲೇ ಎಲ್ಲಂದ್ರಲ್ಲೇ ಕುತ್ಕೊಂಡು ಎಲ್ಲ ಕುಡಿತಿದ್ರು. ಯಾಕಂದ್ರೆ ಈ ಕುರಿತ ಗ್ರೌಂಡ್ ಬಿಸಿಲು. ರಾಜಾದಿರಾಜ ಹಾಡು 3 ದಿನ ಶೂಟಿಂಗ್ ಆಗಿದ್ದದು ರಾಮನಗರದಲ್ಲಿ. ಅದು ಆ ಸೀನು ಮಜ್ಜಿಗೆ ಕೊಟ್ಟು ಕುಡಿಯೋ ಸೀನು ಮಾಡಿಸಿದ್ರು, ಎಂಡ ಕುಡಿಯೋ ತರ ಮಾಡಿದ್ವಿ ಅದನ್ನ. ಧನ್ಯವಾದಗಳು ರಾಜಣ್ಣ ಅವರೇ. ಒಂದು ಅಣ್ಣವರ ಚಿತ್ರದ ಸಂಪೂರ್ಣ ಮಾಹಿತಿ ಕೊಟ್ರಿ. ಇದರಿಂದ 4 ಜನಕ್ಕೆ, ಇನ್ನೂ ಒಂದು 4 ಜನಕ್ಕೆ ಅಣ್ಣವರ ಈ ಮಾಹಿತಿಗಳು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಅಲ್ಲ, ಸಂಪೂರ್ಣ ಇನ್ನೂ ಇತ್ತು. ಯಾಕೆಂದ್ರೆ ಆ ಪುಸ್ತಕಗಳು ಕೆಲವು ನಮ್ಮವ್ರು ತಗೊಂಡವ್ರು ಏನ್ ಮಾಡ್ತಾರಂದ್ರೆ, ಇದೊಂದು ಇದೆ ವಾಪಸ್ ಕೊಟ್ಬಿಟ್ಟಿದ್ರೆ, ಇವತ್ತು ನಿಮ್ಗಾರು ಇದ್ರೆ ನನ್ನ ಹತ್ರ ಇದ್ರೆ ನೀವ್ ಅದನ್ನ ನೋಡ್ಕೊಂಡು ಇನ್ನಷ್ಟು ಭಾವಚಿತ್ರಗಳನ್ನೆಲ್ಲ ಬಿಡ್ಬೋದು ಅಲ್ವಾ. ಏನ್ ನಡೀತು ಅದು ಒರಿಜಿನಲ್ ರಿಯಾಲಿಟಿ ನಡೆದಿರೋದನ್ನೇ ಅಲ್ಲೇ ಫೋಟೋ ನಮ್ಗೆ ಆಯಾಸೆ ಏನೇ ಇದ್ರು ಸಾಕ್ಷಿ ಸಮೇತ ಆಧಾರ ಸಹಿತ ಬಿಟ್ಟಾಗ್ಲೇ ನಮ್ಗೆ ಒಂದ್ ಖುಷಿ. ಯಾರು ಬೇಕಾದ್ರೆ ಮಾತಾಡ್ರಿ, ನೋಡ್ರಿ ಇಲ್ಲಿ ಇಲ್ವಾ ಹಾಕವ್ರು. ಅವಾಗ ಏನ್ ಬರ್ದವನೇನು ಸುಮ್ನೆ ಸುಳ್ಳು ಬರೀತಾರ ಪತ್ರಿಕೆಗಳವರು? ಇಲ್ಲ. ಆಮೇಲೆ ನಡೆದಿರೋ ಫೋಟೋ ಹಾಕ್ತಿವಲ್ಲ, ಅದಾಗ್ಬೇಕು ಅನ್ನೋ ಆಸೆಗೆ ನಾವ್ ಇದೆಲ್ಲ ಶೇಖರಣೆ ಮಾಡಿದ್ ಅಷ್ಟೇ. ಬಿಟ್ರೆ ಇದರಿಂದ ಏನ್ ನಮ್ಗೇನ್ ಯಾವ್ದೇ ದುಡ್ಡು ಕಾಸು ಆದಾಯ ಬರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಕ್ರೇಜ್ ಮಾಡಿಲ್ಲ. ಇದನ್ನ ಮುಂದಿನ ಜನಾಂಗಕ್ಕೆ ಇದೆಲ್ಲ ಹಿಂಗೆಲ್ಲ ನಡೀತು. ಈ ಅಪ್ಪ ಮಹಾನ್ ಭಾವ್ರದ್ದು ಅನ್ನೋರ್ದು ಈ ತರದ್ದು ಒಂದೊಂದು ಇತಿಹಾಸಗಳಿದೆ ಅವರು ನಡೆದಿರೋದಕ್ಕೆಲ್ಲ. ಅದಕ್ಕೋಸ್ಕರ ಅದು ಗೊತ್ತಾಗ್ಬೇಕು ಅಂತಾನೆ ನಾವು ಶೇಖರಣೆ ಅವು ಇಟ್ಟಿದ್ದು. ಅದ್ರಲ್ಲಿ ಇದೆ ಎಲ್ಲ. ಆನೆ ಹೆಂಗಾಯ್ತು ಏನಾಯ್ತು, ಜಯಚಿತ್ರ ಅವಾಗ ಅಲ್ಲಿ ಬಂದು ತೀರೋಗ್ತಾರ ಮರಳಲ್ಲಿ. ಅದಾದ್ಮೇಲೆ ಆ ಸೀನ್ ಆದ್ಮೇಲೆ ಜಯಚಿತ್ರ ಅನ್ನೋರ್ ನುಡಿಸಿ ಆಯಮ್ಮ ತೀರೋಗ್ತಾಳೆ. ಅದೆಲ್ಲ ಆದಾಗ ದುರಂತಗಳೇ ಆಗಿದ್ದು ಪಾಪ ಇವ್ರಿಗೆ, KCN ಗೌಡ್ರಿಗೆ. ಅದಾಗ್ಲಿಲ್ಲ ಅಂದಿದ್ರೆ ಅವ್ರು ಇನ್ನೂ ಅದ್ದೂರಿಯಾಗಿ ಮಾಡಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ನೋಡಿ, ಅದ್ ನಮ್ ಪ್ಯಾಲೇಸ್ ಅಲ್ಲೆಲ್ಲ ಒಂದೊಂದು ಸಿನಿಮಾದಲ್ಲಿದೆ, ಒಂದೊಂದು ವಿಗ್ರಹಗಳನ್ನ ಒಬ್ಬೊಬ್ಬ ಆಕಾರದಲ್ಲಿ ಆ ಪೈಲ್ವಾನ್ರೆಲ್ಲ ನಡೆಯುವಾಗ ಇಟ್ಟವ್ರೆ. ಆ ಸಿನಿಮಾದಲ್ಲಿದೆ ಅದು. ಅದನ್ನ ತಂದು ನಮ್ ನವರಂಗಲ್ಲೇ ಇಟ್ರು. ಯಾಕೆಂದ್ರೆ KCN ಗೌಡ್ರದ್ದು ಊರ್ವಶಿನೆಲ್ಲೂ ಹಾಕಿದ್ರು, ಇಲ್ಲೂ ಇಟ್ಟಿದ್ರು. ಆವಾಗ ನಾವು ಇದನ್ನ ನೋಡಕ್ಕೆ ಅರ್ಧ ಜನ ಅಲ್ಲಿಗೆ ಬರೋರು ನವರಂಗಿ. ಅದೆಲ್ಲ ಮೇಲೆ ಜೋಡಿಸಿದ್ರು. ನೋಡೋ ಇದು ಅಲ್ಲಿದೆ, ನೋಡೋ ಆ ಪೇಂಟಿಂಗ್ ಎಲ್ಲ ಅಲ್ಲ ಇಟ್ಟಿದ್ದು, ಇದು ಕುಸ್ತಿ ಆಡೋ ಜಾಗದಲ್ಲಿದೆ. ಯಾರ ವಿಸಿದ್ ಕತ್ತಿ ಬಂದು ಸುಚ್ಚಕ್ ಬರ್ತಾನಲ್ಲ, ಒಬ್ಬ ಹೊಡೆಯಕ್ ಬರ್ತಾನೆ, ಆ ಕತ್ತಿಗೆ ಒಬ್ಬ ವಿಸಿದ್ ಕತ್ತಿ ತಂದಿರ್ತಾನೆ. ಆವಾಗ ವಿಗ್ರಹಗಳನ್ನ ಇವಾಗ ಏನ್ ಸ್ಟ್ಯಾಚ್ಯೂ ತರ ಮಾಡಿ ಇಟ್ಟವ್ರು ಆ ತರ ಇದ್ವು ಅಲ್ಲಿ ಸಿನಿಮಾದಲ್ಲಿ ಇಟ್ಟವ್ರು ಅವರು. ಅದನ್ನ ತಂದು ನಮ್ ನವರಂಗ್ ಥಿಯೇಟರ್ ಮೇಲೆ ಕಡೆ ಏನ್ ನಮ್ದು ಬ್ಯಾನರ್ಗಳು ಕಟ್ತಾರೆ ಮೇಲೆ, ಆ ಜಾಗದಲ್ಲಿ ಆ ಕಡೆ ಮುಂದೆ ಎಲ್ಲೆಲ್ಲಿ ಜನ ನೋಡಕ್ ಸಾಧ್ಯವೋ ಅಲ್ಲೆಲ್ಲ ಇರಿಸಿದ್ರು. ಅಂದ್ರೆ ಈಗ ಎಷ್ಟೋ ಜನ ಬ್ಯಾನರ್ಗಳು ಹಾಕಿ ಕೋಟೆ ತರ ಎಲ್ಲ ಮಾಡ್ತಾರೆ ಥಿಯೇಟರ್ ಮುಂದೆ. ಇದೆಲ್ಲ ಆಗ ಅಣ್ಣವ್ರು ಮಾಡಿ ಬಿಟ್ಬಿಟ್ಟಿದ್ದಾರೆ ಅಣ್ಣವ್ರ ಅಭಿಮಾನಿಗಳು. ಅದನ್ನೆಲ್ಲ ಒರಿಜಿನಲ್ಲೇ ಶೂಟಿಂಗ್ ಆಗಿದ್ನ ಮುಗ್ದಿದ್ದನ್ನ ಅವ್ರದೇ ಸಿನಿಮಾ ಆಗಿದ್ದಕ್ಕೆ ಅದನ್ನ ಹಾಳು ಮಾಡ್ಲಿಲ್ಲ. ತಂದು ಇದು ನೋಡ್ಲಿ ಬಳಸಿರೋದು ಇಲ್ಲಿದು ಅಂತ ಹೇಳಿ ಅವತ್ತು ಎಷ್ಟು ಖರ್ಚಾಗಿರ್ಬೋದು. ಆತರ ಒಂದು ಸ್ಟ್ಯಾಚ್ಯೂ ಈಗಲೇ ಎಷ್ಟು ಖರ್ಚಾಗುತ್ತೆ ಅಂದ್ರೆ, ಅವಾಗ ಏನೂ ಇಲ್ಲ, ಟೆಕ್ನಾಲಜಿನೇ ಇಲ್ಲ, ಕೈಯಲ್ಲೇ ಬಾಧೆ ಬಿದ್ದು ಮಾಡ್ಬೇಕು ಅವರು. ಅಷ್ಟು ಸ್ಟ್ಯಾಚ್ಯೂಗಳು ಮಾಡ್ಸವ್ರೆ. ಬೇಕಾದ್ರೆ ಸಿನಿಮಾ ನೋಡ್ಲಿ ಅವ್ರು ಯಾರಾದ್ರು ಈಗಿರೋರು, ನೋಡ್ಕೊಳ್ಳಿ, ಇದೆ ವಿಡಿಯೋದಲ್ಲಿ ನೋಡ್ಲಿ. ಆ ಬಳಸಿರೋವೆಲ್ಲ ನವರಂಗಲ್ಲಿ ಇತ್ತು ಅವಾಗ. ಅದೆಲ್ಲ ಇತ್ತು ಕಟ್ಟಿಂಗ್ಸು. ಯಾಕೆಂದ್ರೆ ನವರಂಗಲ್ಲಿ ಏನೇನು ಇಟ್ಟಿದ್ರು, ನಮ್ದು ನಮ್ಮ ಏರಿಯಾ ನಮ್ಮ ನವರಂಗ ಅಂತೇಳಿ ನಾವು
ಪತ್ರಿಕೆಯಲ್ಲಿ ಬಂದಿದ್ನೆಲ್ಲ ತೆಗೆದಿಟ್ಟಿದ್ವಿ. ಅದು ನಮ್ಮ ಮಾನ್ಯ ಒಬ್ರು ಈಸ್ಕೊಂಡ್ಬಿಟ್ಟು ಆ ಭೂ ನರೇಂದ್ರ ಅನ್ನೋರು ಅಷ್ಟು ನಮ್ದೆಲ್ಲ ದಾಖಲೆಗಳನ್ನ ಬುಕ್ ಮಾಡ್ತೀನಿ ಅನ್ನೋ ಒಂದು ವಿಚಾರದಲ್ಲಿ ಕೊಟ್ಟಿದ್ದಕ್ಕೆ ಇವತ್ತೆಲ್ಲ ಅದಿಲ್ಲನ್ನಾಯ್ತು. ಇಲ್ಲ ಅಂದ್ರೆ ಇವತ್ತು ಅದು ಮೀಡಿಯಾದಲ್ಲಿ ಅವೆಲ್ಲ ಅಣ್ಣವ್ರದ್ದು ಇನ್ನೂ ಏನೇನೋ ಇದಾವೆ ಅವೆಲ್ಲ ಮಾಡಿದ್ರೆ ಭಾರಿ ಭಾರಿ ಇತ್ತು ಬಿಡಿ ವಿಷಯಗಳು. ಅದರಲ್ಲಿ ಎಲ್ಲ ಕಣ್ಣು ಮುಂದೆ ಬರೋದು ಎಲ್ಲ ಏನ್ ಪತ್ರಕರ್ತರೇ ಬಿಡೋರು ಇದು ನಾನ್ ಬರ್ದಿದ್ದ ಅನ್ನೋ ತರ ಇಟ್ಟಿದ್ವಿ ಅದನ್ನ. ಆ ತರ ಇತ್ತು. ಇರ್ಲಿ ಆಯ್ತು, ಇರೋದನ್ನ ನೋಡ್ಕೊಂಡು ಸಂತೋಷ ಪಡೋಣ. ಇರೋದನ್ನ ಹುಲಿಯಾಲಿನ ಮೇವು 47 ಚಿತ್ರ, 47 ವರ್ಷ ಒಳ್ಳೆ ಚಿತ್ರ, 47 ವರ್ಷ ಆಗೋಯ್ತು. ಒಳ್ಳೆ ಚಿತ್ರ, ಪ್ರಥಮ ಸಿನಿಮಾ. ಆಮೇಲೆ ಅದಕ್ಕೊಂದು ಇನ್ನೊಂದು ಏನಕ್ಕೆ ಅಂದ್ರೆ ಸಿನಿಮಾ ಸ್ವಲ್ಪ ಹಿನ್ನಡೆ ಆಗಿದ್ದಕ್ಕೆ ಅಣ್ಣವ್ರಿಗೆ ಸಿನಿಮಾ ಸ್ಕೋಪ್ ಬರಲ್ಲ ಅಂತ ಕೂತ್ಬಿಟ್ರು. ಹಿಂದೆ ನಾನೊಬ್ಬ ಬಕ್ಕಳ್ಳ ಬಂತ. ಅದಾದ್ಮೇಲೆ ಅದು ಸಿನಿಮಾ ಸ್ಕೋಪೇ. ಹೌದು, ಹಿಂದಿಂದೆ 3 ಬಂತು. ಅದನ್ನೇನ್ ಮಾಡಿದ್ರು, ಆ 3 ಸ್ವಲ್ಪ ಸಾಧಾರಣ ಚಿತ್ರಗಳೇ ಆಗ್ಬಿಟ್ಟು. ಇಲ್ಲ, ನಾನೊಬ್ಬ ಕಾಲ ಆದ್ಮೇಲೆ ನೆಕ್ಸ್ಟ್ ಪಿಕ್ಚರ್ ಸಿನಿಮಾ ಸ್ಕೋಪ್ ಬಂದಿಲ್ಲ ಅನ್ಸುತ್ತೆ. ಇಲ್ಲ, ರವಿಚಂದ್ರನ ಇದು ಮಾಡಿದ್ರು ನೋಡಿ, ಅದನ್ನು ಸಿನಿಮಾ ಸ್ಕೋಪ್ ಮಾಡವ್ರೆ. ಅದನ್ನ 3 ಚಿತ್ರ ಹಿಂದಿಂದೇನೆ ಬಂದ್ವು. ಅವಾಗ ಏನಾಯ್ತು, ಅಲ್ಲಿಂದ ಆಚೆಗೆ ಎಲ್ಲ ಸ್ಕೋಪ್ ರೀಲ್ ಬಂದ್ಬಿಡ್ತಲ್ಲ, ಆಮೇಲೆ ಎಲ್ಲ ಸ್ಕೋಪೇ ಮಾಡ್ಕೊಂತ ಬಂದ್ರು. ಹಿಂದಿಂದ ಯಾವಾಗ ಆದ್ಮೇಲೆ ನಾನೊಬ್ಬ ಕಳ್ಳ ಬಂತು. ಅದನ್ನು ನಮ್ಮ ಅಭಿಮಾನಿಗಳಿಗೆ ಇಷ್ಟ ಆಯ್ತು. ಕಥೆನಲ್ಲಿ ಸ್ವಲ್ಪ ಜನ ಅಂದ್ರೆ ಪ್ರೇಕ್ಷಕರು ಬೇರೆ ನಮ್ಮನ್ ಬಿಟ್ಟು ಅಲ್ಲಿ ಅಣ್ಣವ್ರು ನೋಡೋರು, ಅದರಲ್ಲೂ ಅಣ್ಣವ್ರು ಒಬ್ಬರನ್ನ ಸಾಯಿಸ್ಬಿಡ್ತಾರೆ, ಗೋಪಿ ಅನ್ನೋ ಪಾತ್ರನ. ಹಂಗಾಗಿ ಆವಾಗ ಜನ ಅದಕ್ಕೊಂದು ಬರ್ದಿದ್ರು. ಅದಾದ್ಮೇಲೆ ಲಾಸ್ಟ್ ಅಣ್ಣವ್ರು ಶಬ್ದವೇದಿನೇ ಸಿನಿಮಾ ಸ್ಕೋಪ್ ಮಾಡಿದ್ದು. ಆಮೇಲೆ ಬಂದವೆಲ್ಲ ಬಂದು ಬಿಡಿ ಅವ. ಹೌದು, ಎಲ್ಲಾರ ಚಿತ್ರಗಳು ಸ್ಕೋಪೇ ಬಂದ್ವಲ್ಲ. ಹೌದು, ಅಷ್ಟೊತ್ತಿಗೆ ಸಿನಿಮಾಗಳೆಲ್ಲ ಸ್ಕೋಪಲ್ಲಿ ಆಗಕ್ಕೆ ತಯಾರಾಗ್ಬಿಟ್ವಲ್ಲ. ಹೌದು, ಸಿನಿಮಾ ಪದ್ಧತಿ ಹೊಟ್ಟೋಯ್ತು ಆಮೇಲೆ. ಹಂಗಾಗಿ ಅದೊಂದು ಇದಾಯ್ತು. ಗೌಡ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಅವತ್ತು ಅಷ್ಟು ಕಷ್ಟ ಬಿದ್ದು ಅಷ್ಟು ಜನರನ್ನು ಕೂಡ ಹಾಕಿ ಮಾಡೋದೇನು, ಈಗೇನಂದ್ರೆ ಗ್ರಾಫಿಕ್ಸ್ ಸಿಕ್ಸ್ಬಿಟ್ಟು 1000 ಜನ ತೋರಿಸ್ತಾರೆ, ತೋರ್ಸಕ್ ಆಗಲ್ಲ. ಅದರಲ್ಲಿ ಎಲ್ಲಾನು ಅದ್ರಲ್ಲಿ ಸೆರೆ ಹಿಡದೆ ತೋರಿಸ್ಬೇಕು. ಆತರ ಅಷ್ಟು ಜನಕ್ಕೆ ದುಡ್ಡು ಕೊಟ್ಟು ಕಂಟಿನ್ಯೂಟಿ ಕೊಟ್ಟು ಮಾಡೋದು ಬಹಳ ಕಷ್ಟ. ಇವತ್ತು ಅದೇ ಮಾಡಿದ್ರೆ ಎಷ್ಟೋ 100-200 ಕೋಟಿನ ದುಡ್ಡು ಖರ್ಚು ಮಾಡ್ಬೇಕಾಗಿತ್ತು ಇವ್ರ ಲೆಕ್ಕದಲ್ಲಿ. ಹೌದು ನೋಡಿ, ಅದು ಇನ್ನ ಇವತ್ತಿಗೆ 47 ವರ್ಷ ಆಗಿದೆ ಅಂದ್ರೂ ಇವತ್ತು ಕಣ್ಮುಂದೆ ಸೀನ್ ಎಲ್ಲ ಬಂದಂಗ ಆಗುತ್ತೆ. ಅಣ್ಣವರು ಕೆಲವೊಂದು ಡ್ರೆಸ್ಗಳಲ್ಲಿ ಒಳ್ಳೆ ಇದ್ದಿದ್ದಾರೆ. ಆಮೇಲೆ ಅದೊಂದು ಬೆಳದಿಂಗಳಾಗಿ ಬಾ ಕಂಟಿನ್ಯೂದಲ್ಲಿ ತೆಗ್ದಿದ್ದು ಸೆಟ್ ಅದು ಎಲ್ಲ ಬೆಳದಿಂಗಳಾಗಿ ಬಾ ನಾವು ಹೋಗಿ ನೋಡಿದ್ವಿ. ಆಮೇಲೆ ಅಣ್ಣವ್ರು ಅದ್ರ ಮೇಲೆ ಹೆಜ್ಜೆ ಇಟ್ಕೊಂಡು ಇಬ್ರು ನಡ್ಕೊಂಡು ಹೋಗ್ತಾರೆ. ಆ ಸೆಂಟ್ರಲ್ ಎಲ್ಲ ಹಾಕಿರ್ತಾರೆ. ಅದ್ರ ಮೇಲೆ ಕಾಣ್ದಂಗೆ ಒಂದು ಪ್ಲಾಸ್ಟಿಕ್ ಅದೇ ಶೋದೊಂದು ಹಾಕಿರ್ತಾರೆ. ಅವ್ರು ಹೋದ್ಮೇಲೆ ನಾವು ಹೋಗಿ ನೋಡಿದ್ವಿ ಅದನ್ನ. ಆ ಸೆಟ್ ನ ಒಂಥರ ನಕ್ಷತ್ರಗಳು ಬರೋದು ಅದೆಲ್ಲ ಇಲ್ಲೇ ಸೆಟ್ ಹಾಕಿ ಲೈಟಿಂಗ್ಸ್ ಅಲ್ಲಿ ಮಾಡಿದ್ರು. ಆ ಯಾರ್ಡ್ ಅಲ್ಲಿ ಮಾಡಿದ್ರು, ಆ ಯಾರ್ಡ್ನ ಅಲ್ಲಿ ಮಾಡಿದ್ರು, ಇನ್ನೊಂದು 2 ಹಾಡು ಊಟಿಲಿ ಮಾಡಿದ್ರು. ಹಂಗಾಗಿ ಸಿನಿಮಾ ಟೋಟಲ್ ಸಕ್ಸಸ್. ಗಳಿಗೆ ಸ್ವಲ್ಪ ಅವ್ರಿಗೆ ಗಳಿಗೆ ಯಾಕಂದ್ರೆ ಆನೆಗಳು ಇದಾಗಿದ್ರಿಂದ ಅವ್ರಿಗೆ ಸ್ವಲ್ಪ ಕೋರ್ಟು ಕಚೇರಿ ಅಂತ ಸ್ವಲ್ಪ ಹಿನ್ನಡೆ ಆಯ್ತು ಅಷ್ಟೇ. ಸರಿ ರಾಜನ್ ಅವರೇ, ತುಂಬು ಹೃದಯದ ಧನ್ಯವಾದಗಳು ನಿಮ್ಗೆ. ನಿಮಗೂ ಧನ್ಯವಾದ. ಇದೇ ತರ ಎಲ್ಲ ಅವ್ರದ್ದು ಅಣ್ಣವ್ರ ಸಿನಿಮಾಗಳು, ನೀವು ಬೇರೆಯವ್ರದ್ದು ಏನಾರ ವಿಶೇಷ ಇದ್ರೆ ಬೇರೆಯವ್ರ ಚಿತ್ರಗಳದ್ದು ಮಾಡಿ ಬಿಡಿ. ಕನ್ನಡ ಯಾರದೇ ಇರ್ಲಿ ಮಾಡಿ ಮಾತಾಡ್ತೀವಿ. ನಮಗ್ ಗೊತ್ತಿರೋದು ಹೇಳ್ತೀವಿ. ಇಲ್ಲ ಅವ್ರು ಯಾರೇ ಅಭಿಮಾನಿ ಇರ್ಲಿ ಅವ್ರದ್ದು ಮಾಡಿ ಬಿಡಿ. ಸತ್ಯ ಇರ್ಬೇಕಷ್ಟೇ. ಯಾಕೆಂದ್ರೆ ಒಂದು ಸಾರ್ವಜನಿಕವಾದಂತ ಒಂದು ಇದ್ದಾಗ ಎಲ್ರಿಗೂ ಬೇಕಾಗುತ್ತೆ. ಯಾಕೆಂದ್ರೆ ಇದು ಇವ್ನು ರಾಜ್ಕುಮಾರ್ ಮಾತ್ರ ಮಾಡ್ತಾನೆ ಸುಳ್ಳು ಹಾಕ್ಬೋದು ಅಂತ ಜನ ಅನ್ಕೊಂಬೋದು. ಬೇಡ, ಒಂದ್ ಶಂಕರ್ನಾಗ್ಲಿ ಅನಂತನಾಗ್ಲಿ ಮಾಡ್ದಾಗ ಈಗ ನೀವು ಇನ್ನೊಂದ್ ದಿವಸ ಬನ್ನಿ, ನಿಮ್ಗೆ ಇಲ್ಲಿ ಶಂಕರ್ನಾಗ್ ಮನೆ ತೋರಿಸ್ತೀನಿ. ಅಣ್ಣ ತಮ್ಮಂದ್ರು ಇದ್ದಿದ್ದು ಇಲ್ಲೇ ನಾಗ್ಪುರದಲ್ಲಿದೆ. ನಾವು ಅವ್ರು ಎಲ್ಲಾ ಸಿನಿಮಾಕ್ಕೂ ನಮ್ಗೆ ಕರೆಯೋರು. ಗೀತಾ ಚಿತ್ರ ಎಲ್ಲ ನಮ್ಮ ಇದು ಯಾವ್ದಿದು ಚೌಡಯ್ಯ ಹಾಲಲ್ಲೇ ಶೂಟಿಂಗ್ ಆಗಿದ್ದು. ಸಂತೋಷ ಎಲ್ಲ. ಆಮೇಲೆ ಸಂಪಿಗೆ ಒಂದೂರು, ಮಲ್ಲಿಗೆ ಒಂದು ಆಯಾಡುನು ಅಲ್ಲೇ ಆಗಿದ್ದು. ನಾವೆಲ್ಲ ಕೂತಿದೀವಿ ಅದರಲ್ಲಿ ಆ ಟೈಮಲ್ಲೆಲ್ಲ. ಯಾಕಂದ್ರೆ ಕನ್ನಡ ಚಿತ್ರ ನಮಗೂ ಒಂದು ಖುಷಿ ಐತೆ. ಏನೋ ಒಂದ್ ರೇಂಜ್ ಅಲ್ಲಿ ಆಗನ್ ಟೈಮ್ಗೆ ಬಂತಲ್ಲ, ಗೆಲ್ತಾ ಬಂದ್ವಲ್ಲ ಅಂತ ಖುಷಿ. ಅದನ್ನ ಮಾಡಿ ದಯವಿಟ್ಟು. ನಾವೇನೋ ಅಣ್ಣವ್ರ ಅಭಿಮಾನಿಯಾಗಿ ನಮ್ಗೆ ಅಣ್ಣವ್ರದ್ದು ಫಸ್ಟ್ ಪ್ರಾಮುಖ್ಯತೆ.
ಅದು ಬಿಟ್ಟು ಅವ್ರದ್ದು ಮಾಡೋಣ. ಇನ್ನು ಮುಂದೆ ಎಲ್ಲ ಹೊಸ ಬೇರೆ ಬೇರೆ ಇರೋವೆಲ್ಲ ಅದ್ಭುತಗಳನ್ನೆಲ್ಲ ಬಿಟ್ಬಿಡೋಣ. ಆದ್ರೆ ನಮ್ಮ ಕಲಾವಿದರು ಕನ್ನಡದವ್ರದ್ದು ಇನ್ನೂ ವಿಶೇಷ ಇದೆ. ಅಂಬರೀಷ್ ಕೆಲವೆಲ್ಲ ಇದಾವೆ. ಹೌದೌದು. ಇದೆ, ಬೇರೆಯವ್ರದ್ದು ಇದೆ. ಮಾಡಿ ಅವ್ರು ಯಾರ ಮುಟ್ಟಾಡ್ರು ನಮ್ಮವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ನಾವು ಅವರಿಗೆ ಮಾಡಿ ತೋರಿಸ್ಬೇಕು. ಹೌದೌದು. ನಾವೇನು ಅಂತ ಅವ್ರಿಗೆ ತೋರಿಸ್ಬೇಕು. ಅಣ್ಣವ್ರ ಅಭಿಮಾನಿಗಳು ಬರೀ ಸ್ವಾರ್ಥಿಗಳಲ್ಲ, ಕನ್ನಡಕ್ಕಾಗಿಯೇ ಇರೋರು, ಕನ್ನಡದ ನಟರನ್ನ ಪ್ರೀತಿಸ್ತಿದ್ರು, ಗೌರವಿಸ್ತಿದ್ರು. ನಾವ್ ಎಲ್ಲಾರ ಸಿನಿಮಾನು ನೋಡಿದೀವಪ್ಪ. ಬೇಕಾದ್ರೆ ಯಾವ್ದಾರ ಕೇಳಿ ಹೇಳ್ತೀವಿ. ಫಸ್ಟ್ ಹೆಸರು ತೋರಿಸುವಾಗಲಿಂದ ಎಂಡಿಂಗ್ ವರೆಗೂ ನೋಡಿ ಬಂದಿದ್ದೀವಿ. ನಮ್ಗೆ ಯಾರು ದುಶ್ಮನ್ ಇಲ್ಲ, ಎಲ್ಲಾ ಚಿತ್ರ ನೋಡಿದ್ದೀವಿ ಅವಾಗ. ಅದಕ್ಕೆ ನೀವು ಮಾಡಿ. ವಿಶೇಷ ಇರೋರ್ದು ಮಾಡಿ. ಎಲ್ಲ ಮಾಡಕ್ ಸಾಧ್ಯವಾಗ್ಲಿಲ್ಲ ಅಂದ್ರು ಅವರ ಮಾಹಿತಿಗಳು ಏನಿದೆ ಸ್ವಲ್ಪ ಸ್ವಲ್ಪ ಯಾರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರೋದನ್ನ ಹೇಳೋಣ. ಅವ್ರದ್ದು ಬೇಕಾದ್ರೆ ಆ ಥರದ್ದು ಭಾವಚಿತ್ರಗಳು ಇದ್ರೂ ಕೊಡೋಣ. ಹಾಕಿ ಮಾಡಿ ಬರ್ಲಿ, ಜನ ನೋಡಿ. ಇಲ್ಲ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಮಾಡಿ ಒಳ್ಳೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ತುಂಬಾ ಸಂತೋಷ. ಹುಳಿಯಾಲಿನ ನೀವು 47 ಹೇಳಿದಕ್ಕೆ ನೋಡ್ಬೇಕು ಅನ್ಸುತ್ತೆ ಈಗ ಟಿವಿಲಿ. ಹಾಕೊಳ್ಳಿ ಆರಾಮ ಯೂಟ್ಯೂಬ್ ಬರುತ್ತಲ್ಲ, ಹಾಕೊಂಡು ನೋಡಿ. ಹೌದೌದು. ಸರಿ ರಾಜಣ್ಣ, ಸಂತೋಷ. ಮುಂದಿನ ಚಿತ್ರದಲ್ಲಿ ಸಿಗೋಣ. ಓಕೆ, ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ, ಕೆ.ಬಿ. ರಾಜು ಅವರ ಒಂದು ಅದ್ಭುತವಾದಂತಹ ಚಿತ್ರದ ಬಗ್ಗೆ ಮಾಹಿತಿ. ಹೀಗೆ ಹಲವಾರು ವಿಶೇಷತೆಗಳನ್ನು ಹೊಂದಂತ ಸೂಪರ್ ಹಿಟ್ ಚಿತ್ರ ಹುಲಿಯ ಹಾಲಿನ ಮೇವು ಬಿಡುಗಡೆಯಾಗಿ ಇಂದಿಗೆ 47 ವರ್ಷಗಳು ತುಂಬುತ್ತೆ. ಬನ್ನಿ ಕನ್ನಡಿಗರೇ, ಹೀಗೆ ಇನ್ನೂ ಹಲವಾರು ಅಣ್ಣವರ ವಿಚಾರಗಳನ್ನು ಮತ್ತೆ ಕನ್ನಡ ನಾಡು ನುಡಿಯ ವಿಚಾರಗಳನ್ನು ಮತ್ತೆ ಈಗ ಕೆ.ಬಿ. ರಾಜು ಅವರು ಹೇಳದಂಗೆ ಅಣ್ಣವರಲ್ಲದೆ ಇನ್ನೂ ಸಹ ಕಲಾವಿದರು, ಬೇರೆ ಕಲಾವಿದರು, ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರಿದ್ದಾರೆ. ಅವ್ರ ಬಗ್ಗೆನೂ ಸಹ ಅವ್ರ ಚಿತ್ರಗಳ ಬಗ್ಗೆ ಮತ್ತೆ ಅವರ ಕೆಲವು ವಿಷಯಗಳ ಬಗ್ಗೆ ಮಾತಾಡಿ ಅಂತ ಕೆ.ಬಿ. ರಾಜು ಅವರು ಹೇಳಿದ್ದಾರೆ. ಅವರ ಒಂದು ಸಲಹೆನ ನಾವು ತಗೊಂತೀನಿ. ಮುಂದೆ ಅಣ್ಣವರ ಜೊತೆ ಇನ್ನೂ ಮಿಕ್ಕ ಕಲಾವಿದರ ಮಾಹಿತಿಗಳು, ನನಗೆ ಗೊತ್ತಿರೋ ಮಾಹಿತಿಗಳು ಮತ್ತೆ ಅವರ ಅಭಿಮಾನಿಗಳನ್ನ ಹೋಗಿ ಭೇಟಿಯಾಗಿ ಅವರ ಮಾಹಿತಿಗಳನ್ನ ನಾನು ಸಂಗ್ರಹ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ನಮಸ್ಕಾರ.